Hello friends, I am Vinayak and I welcome you all to my YouTube channel. ಸೊ ನೀವೇನಾದರೂ ಟೀಚರ್ ಎಲಿಜಿಬಿಲಿಟಿ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯೋಗಕಾರಿಯಾಗುತ್ತೆ ಅಂತ ಹೇಳ್ಬೋದು. ಸೊ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಗೆಟ್ಟಿಂಗ್ ಟು ನೋ ಪ್ಲಾಂಟ್ಸ್ ಅಂದರೆ ಸಸ್ಯಗಳನ್ನು ತಿಳಿಯುವುದು ಈ ಪಾಠಕ್ಕೆ ಸಂಬಂಧಿಸಿದಂತಹ MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಈಗ ಈ ಒಂದು ವಿಡಿಯೋದಲ್ಲಿ ದೇಹದ ಚಲನೆಗಳು ಅಂದರೆ ಬಾಡಿ ಮೂಮೆಂಟ್ಸ್ ಈ ಪಾಠಕ್ಕೆ ಸಂಬಂಧಿಸಿದಂತಹ ಥಿಯರಿ ಪಾರ್ಟನ್ನು ಕವರ್ ಮಾಡೋಣ. ಹಾಗೆ ಇದರ ಮುಂದಿನ ವಿಡಿಯೋದಲ್ಲಿ ಇದರ ರಿಲೇಟೆಡ್ ಇರುವಂತಹ MCQ ಕ್ವಶನ್ಸ್ಗಳನ್ನ ನೋಡೋಣ. ನೀವೇನಾದರೂ ಇದರ ಹಿಂದಿನ ವಿಡಿಯೋಗಳನ್ನ ನೋಡಿಲ್ಲಪ್ಪ ಅಂತಂದ್ರೆ ಆ ವಿಡಿಯೋಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ಹಾಗಾಗಿ ನೀವು ಆ ವಿಡಿಯೋಗಳನ್ನ ಸಹ ನೋಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಪಾಠವನ್ನು ಸ್ಟಾರ್ಟ್ ಮಾಡೋಣ. ಬಾಡಿ ಮೂಮೆಂಟ್ಸ್ ಅಂದರೆ ದೇಹದ ಚಲನೆಗಳು. ಓಕೆ, ನಾವು ಚಲನೆಗಳನ್ನ ಗಮನಕ್ಕೆ ತೆಗೆದುಕೊಂಡಾಗ ಎರಡು ಥರನಾದಂಥ ಚಲನೆಗಳನ್ನ ನೋಡ್ತೀವಿ. ಫಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಮೂಮೆಂಟ್ ಅಂಥೇಳಿ, ಎರಡನೇದು ಲೋಕೋಮೋಷನ್ ಅಂಥೇಳಿ. ಓಕೆ, ಈ ಮೂಮೆಂಟು ಮತ್ತು ಲೋಕೋಮೋಷನ್ಗಳ ನಡುವೆ ಒಂದು ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನಪ್ಪ ಅಂತಂದ್ರೆ ದ ಮೂಮೆಂಟ್ ಈಸ್ ಎ ಚೇಂಜ್ ಇನ್ ಪೊಸಿಷನ್. ಅಂದ್ರೆ ಒಂದು ಜೀವಿಯ ಪೊಸಿಷನಲ್ಲಿ ಚೇಂಜ್ ಆದರೆ ಅದನ್ನು ಮೂಮೆಂಟ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಎಕ್ಸಾಂಪಲ್ ಕೊಡೋದಾದ್ರೆ ಇದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡಾಗ ನಮ್ಮ ಕಣ್ಣುಗಳನ್ನ ಬಡಿಯುವಂತಿರ್ಬೋದು, ಅದು ಒಂದು ಮೂಮೆಂಟು. ಅಥವಾ ಕೂತಲ್ಲೇ ಕೈಕಾಲುಗಳನ್ನ ಅಲ್ಲಾಡಿಸೋದು ಅದು ಒಂದು ಮೂಮೆಂಟು. ಅಥವಾ ನಾವು ಉಸಿರಾಡುವಾಗ ನಮ್ಮ ಎದೆ ಹಿಗ್ಗುವುದು ಮತ್ತು ಕುಗ್ಗುವುದಾಗ್ತದೆ, ಅದು ಒಂದು ಮೂಮೆಂಟು. ಓಕೆ, ಸೊ ಈ ಥರದ ಏನಾದರೂ ಚಲನೆಗಳಿದ್ರೆ ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದ್ರೆ ಮೂಮೆಂಟ್ ಅಂತ ಹೇಳ್ತೀವಿ. ಮತ್ತು ಲೋಕೋಮೋಷನ್ ಅಂದರೆ ಏನಪ್ಪ ಅಂತ ನೋಡೋದಾದ್ರೆ ಲೋಕೋಮೋಷನ್ ಈಸ್ ದಿ ಚೇಂಜ್ ಆಫ್ ಬಾಡಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂದರೆ ಒಂದು ಜೀವಿಯು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಓಡಿಕೊಂಡು ಹೋದರೆ ಅಥವಾ ನಡೆದುಕೊಂಡು ಹೋದರೆ ಅಥವಾ ನೆಗೆದುಕೊಂಡು ಹೋದರೆ ಇದಕ್ಕೇನು ಹೇಳ್ತೀವಪ್ಪ ಅಂದರೆ ಲೋಕೋಮೋಷನ್ ಅಂತ ಹೇಳ್ತೀವಿ. ಅಂದರೆ ಲೋಕೋಮೋಷನಲ್ಲಿ ಸ್ಥಳ ಬದಲಾವಣೆ ಆಗ್ತದೆ, ಆದರೆ ಮೂಮೆಂಟಲ್ಲಿ ಪೊಸಿಷನ್ ಬದಲಾವಣೆ ಆಗ್ತದೆ. ಓಕೆ, ಇವೆರಡೂ ನಡುವೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊತೀನಿ. ಓಕೆ, ಮುಂದೆ ಹೋಗೋಣ. ಸೊ ಇಲ್ಲಿ ಸ್ಕೆಲೆಟಲ್ ಸಿಸ್ಟಮ್ ಅಂದರೆ ಅಸ್ಥಿ ಪಂಜರದ ಬಗ್ಗೆ ನಾವು ಕಲಿಯೋಣ. ಓಕೆ, ಸೊ ಈಗ ನೋಡ್ರಿ, ನಾವು ಯಾವುದಾದ್ರೂ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಬೇಕಪ್ಪ ಅಂತಂದರೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಆನೆಯ ಮೂರ್ತಿಯನ್ನು ಮಾಡಾಕತ್ತೀವಿ ಅಂತ ತಿಳ್ಕೊಳ್ರಿ. ಓಕೆ, ನಾವು ಆನೆಯ ಮೂರ್ತಿಯನ್ನು ಮಾಡ್ಕೊಳ್ಳೋಕ್ಕಿಂತ ಮೊದಲು ಅದಕ್ಕೆ ಒಂದು ಚೌಕಟ್ಟನ್ನು ಹಾಕ್ಕೊಳ್ತೀವಿ. ಯಾವುದರ ಮುಖಾಂತರ, ತಂತಿಯ ಮುಖಾಂತರ ಆಗಿರ್ಬೋದು ಅಥವಾ ಕಟ್ಟಿಗೆಯ ಮುಖಾಂತರ ಒಂದು ಚೌಕಟ್ಟನ್ನು ಹಾಕ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಅದರ ತಲೆ ಯಾವ ಕಡೆ ಬರಬೇಕು, ಆ ಆನೆಯ ಸೊಂಡೆಲು ಹೇಗೆ ಬರಬೇಕು, ಆಮೇಲೆ ಅವರ ಕಾಲುಗಳು ಹೇಗೆ ಬರಬೇಕು, ಹೊಟ್ಟೆಯ ಭಾಗ ಯಾವ ರೀಸನಲ್ಲಿ ಬರಬೇಕು, ಬಾಲ ಯಾವ ಥರ ಬರಬೇಕು, ಇದೆಲ್ಲ ಮಾಡಲಿಕ್ಕೆ ನಾವು ತಂತಿಯ ಮುಖಾಂತರ ಕಟ್ಟಿಗೆ ಸಹಾಯದಿಂದ ಒಂದು ಫ್ರೇಮ್ವರ್ಕನ್ನು ಹಾಕ್ಕೊಳ್ತೀವಿ, ಚೌಕಟ್ಟನ್ನು ಹಾಕ್ಕೊಳ್ತೀವಿ. ಓಕೆ, ಆಮೇಲೆ ಅದಕ್ಕೆ ಮಣ್ಣನ್ನು ಮೆತ್ತುತ್ತಾ ಅದಕ್ಕೊಂದು ಆಕಾರವನ್ನು ಕೊಡ್ತೀವಿ. ಸೊ ಇದನ್ನ ಗಮನದಲ್ಲಿಟ್ಕೊಂಡ್ರೆ ನಮ್ಮ ದೇಹಕ್ಕೂ ಸಹ ಒಂದು ಆಕಾರ ಬೇಕು. ಸೊ ಅಂತಹ ಆಕಾರವನ್ನು ಕೊಡುವಂಥ ಕೆಲಸವನ್ನು ಯಾವಾಗ ಮಾಡ್ತಾವಪ್ಪ ಅಂದ್ರೆ ಮೂಳೆಗಳು ಮಾಡ್ತಾವೆ. ಓಕೆ, ಸೊ ಅಂತಹ ಫ್ರೇಮ್ವರ್ಕನ್ನು ಕೊಡುವಂಥ ಕೆಲಸವನ್ನು ಮೂಳೆಗಳು ಮಾಡ್ತಾವೆ. ಓಕೆ, ಸೊ ಆ ಫ್ರೇಮ್ವರ್ಕಿಗೆ ನಾವು ಏನು ಕರಿತೀವಪ್ಪ ಅಂತಂದ್ರೆ ಅಸ್ಥಿ ಪಂಜರ ಅಥವಾ ಸ್ಕೆಲೆಟಲ್ ಸಿಸ್ಟಮ್ ಅಂತ ಕರಿತೀವಿ. ನೋಡ್ರಿ, ಬೋನ್ಸ್ ಇನ್ ಅವರ್ ಬಾಡಿ ಫಾರ್ಮ್ ದ ಫ್ರೇಮ್ವರ್ಕ್ ದಟ್ ಸಪೋರ್ಟ್ಸ್ ದಿ ಹೋಲ್ ಬಾಡಿ. ದಿಸ್ ಫ್ರೇಮ್ವರ್ಕ್ ಈಸ್ ಕಾಲ್ಡ್ ಸ್ಕೆಲೆಟನ್ ಅಂತೇಳಿ. ಓಕೆ, ಅಸ್ಥಿ ಪಂಜರ ಅಂತೇಳಿ. ಮುಂದೆ ಹೋಗೋಣ. ಅವರ್ ಸ್ಕೆಲೆಟನ್ ಈಸ್ ಮೇಡ್ ಅಪ್ ಆಫ್ ಅ ನಂಬರ್ ಆಫ್ ಬೋನ್ಸ್, ಕಾರ್ಟಿಲೇಜಸ್ ಆ್ಯಂಡ್ ಮಸಲ್ಸ್ ಅಂತೇಳಿ. ಅಂದರೆ ಅಸ್ಥಿ ಪಂಜರ ಕೇವಲ ಮೂಳೆಗಳಿಂದ ಮಾಡಲ್ಪಟ್ಟಿಲ್ಲ, ಬದಲಾಗಿ ಅದು ಮೂಳೆಗಳನ್ನ ಸಹ ಒಳಗೊಂಡಿದೆ, ಕಾರ್ಟಿಲೇಜ್ಗಳನ್ನು ಒಳಗೊಂಡಿದೆ ಅಂದರೆ ಮೃದ್ವಸ್ಥಿ ಅಂತೇಳಿ, ಆಮೇಲೆ ಮಸಲ್ಸ್ಗಳನ್ನ ಸಹ ಅದು ಒಳಗೊಂಡಿದೆ. ಮೂಳೆಗಳು, ಮೃದ್ವಸ್ಥಿಗಳು, ಸ್ನಾಯುಗಳು ಎಲ್ಲ ಕೂಡಿ ನಮ್ಮ ಸ್ಕೆಲೆಟನನ್ನು ಮಾಡ್ತಾವೆ. ಹೌದಾ? ಆಮೇಲೆ ನೋಡ್ರಿ, ದೇರ್ ಆರ್ ಅಬೌಟ್ 650 ಮಸಲ್ಸ್ ಅಟ್ಯಾಚ್ಡ್ ಟು ದ ವೇರಿಯಸ್ ಬೋನ್ಸ್ ಇನ್ ಅವರ್ ಬಾಡಿ ಅಂಥೇಳಿ. ಓಕೆ, ಈ ಮಸಲ್ಸ್ ಬಗ್ಗೆ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ಇಲ್ಲಿ ನಂಬರ್ಸನ್ನು ನೋಡ್ಕೊಳ್ಳಿ. ಇಲ್ಲಿ ಅಂದರೆ 650 ಮಸಲ್ಸ್ ಇದ್ದಾವೆ. ಓಕೆ, ಆ ಮಸಲ್ಸ್ ನಮ್ಮ ಬೋನಿಗಳಿಗೆ ಅಂಟ್ಕೊಂಡಿರ್ತಾವೆ, ಮೂಳೆಗಳಿಗೆ ಅಂಟ್ಕೊಂಡಿರ್ತಾವೆ. ಸೊ ಅವು ಎಷ್ಟಿದಾವಪ್ಪ ಅಂದ್ರೆ ಸುಮಾರು 650 ಇದಾವೆ. ಓಕೆ, ಇದು ನೋಡ್ರಿ, ನಮ್ಮ ಸ್ಕೆಲೆಟನನ್ನು ನಾವು ಇಲ್ಲಿ ಗಮನಿಸ್ಬೋದು, ಅಸ್ಥಿ ಪಂಜರವನ್ನು ಗಮನಿಸ್ಬೋದು. ಇಲ್ಲಿ ಸ್ಕಲ್ ಇದೆ, ಅಂದರೆ ತಲೆ ಬುರುಡೆ ಇದೆ.
ಆಮೇಲೆ ಕೈಗಳ ಮೂಳೆ ಇದೆ, ಹೌದಾ, ಭುಜದ ಮೂಳೆಗಳಿದೆ, ಆಮೇಲೆ ಮೊಣಕಾಲದ ಮೂಳೆ ಇದೆ. ಓಕೆ, ಇದಕ್ಕೆ ಲಾಂಗ್ ಬೋನು, ನಮ್ಮ ದೇಹದಲ್ಲಿ ಲಾಂಗ್ ಬೋನ್ ಯಾವುದಪ್ಪ ಅಂತಂದ್ರೆ ನಮ್ಮ ತೊಡೆಯ ಮೂಳೆ, ಇದಕ್ಕೆ ಫೀಮರ್ ಅಂತ ಹೇಳ್ತೇವೆ ನಾವು. ಓಕೆ, ರಿಬ್ ಕೇಜ್ ಇದೆ, ಆಮೇಲೆ ಬ್ಯಾಕ್ ಬೋನ್ ಇದೆ ಇಲ್ಲಿ. ಓಕೆ, ಈ ಥರ ನಾವಿಲ್ಲಿ ನಮ್ಮ ಅಸ್ಥಿಪಂಜರವನ್ನು ಅಸ್ಥಿಪಂಜರವನ್ನು ಗಮನಿಸ್ಬೋದು. ಓಕೆ, ಇದ್ರ ಬಗ್ಗೆ ಡೀಟೇಲಾಗಿ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬೋನ್ಸ್ ಆರ್ ಹಾರ್ಡ್ ಆ್ಯಂಡ್ ರಿಜಿಡ್, ಅಂದರೆ ಗಟ್ಟಿಯಾಗಿರ್ತವೆ. ಯಾಕಪ್ಪ ಅಂತಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಇರ್ತದೆ. ಓಕೆ, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್. ಓಕೆ, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಸಿಂದ ಇದು ಮಾಡಲ್ಪಟ್ಟಿರ್ತದೆ. ಸೊ ಇದು ಬೋನ್ ಏನಿರ್ತೈತಿ ಹಾರ್ಡ್ ಆ್ಯಂಡ್ ರಿಜಿಡ್ ಇರ್ತದೆ, ಗಟ್ಟಿಯಾಗಿರ್ತದೆ. ಓಕೆ, ಆಮೇಲೆ ದಿ ಕಾರ್ಟಿಲೇಜಸ್ ಆರ್ ಕಂಪ್ಯಾರಿಟಿವ್ಲಿ ಸಾಫ್ಟ್ ಆ್ಯಂಡ್ ಎಲಾಸ್ಟಿಕ್, ಅಂದರೆ ಈ ಮೂಳೆಗಳಿಗೆ ಹೋಲಿಸಿದಾಗ ಈ ಕಾರ್ಟಿಲೇಜಸ್ ಅಂದರೆ ಮೃದ್ವಸ್ಥಿಗಳಿರ್ತಾವಪ್ಪ ಅಂತಂದ್ರೆ ಸಾಫ್ಟ್ ಆ್ಯಂಡ್ ಎಲಾಸ್ಟಿಕ್ ಇರ್ತಾವೆ. ನಾವು ಕಾರ್ಟಿಲೇಜಸನ್ನು ಎಲ್ಲೆಲ್ಲಿ ನೋಡ್ಬೋದಪ್ಪ ನಮ್ಮ ದೇಹದಾಗ ಅಂತಂದ್ರೆ ನಮ್ಮ ಕಿವಿಯ ಭಾಗದಲ್ಲಿ ನೋಡ್ಬೋದು. ಓಕೆ, ಆಮೇಲೆ ನಮ್ಮ ಮೂಗಿನ ಭಾಗದಲ್ಲಿ ಕಾರ್ಟಿಲೇಜ್ಗಳನ್ನು ನೋಡ್ಬೋದು. ಆಮೇಲೆ ಅದರ ಬದಲೇ ಮುಂದೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಹ್ಯೂಮನ್ ಸ್ಕೆಲ್ಟನ್ ಈಸ್ ಕಂಪೋಸ್ಡ್ ಆಫ್ ಅರೌಂಡ್ 305 bones at birth. The number of bones in the skeleton changes with age. It decreases to 206 bones by adulthood after some bones have fused together. ಅಂದರೆ ಒಬ್ಬ ಮನುಷ್ಯ ಜನಿಸಿದಾಗ ಅವನ ದೇಹದಲ್ಲಿ ಸುಮಾರು 305 ಬೋನ್ಗಳು ಇರ್ತವೆ. ಓಕೆ, ಆಮೇಲೆ ಅವನ ಬೆಳವಣಿಗೆ ಆಗ್ತಾ ಹೋದಂಗೆ ಅವನು ಪ್ರೌಢಾವಸ್ಥೆಗೆ ಬರುವ ಹೊತ್ತಿಗೆ ಅವನ ದೇಹದಲ್ಲಿ ಕೇವಲ 200 ಬೋನ್ಗಳು ಉಳ್ಕೊಳ್ತಾವೆ. ಓಕೆ, ಹಾಗಾದರೆ ಅವು ಏನಾಗ್ತವೆ ಬೋನ್ಗಳು ಅಂತ ನೋಡೋದಾದರೆ ಅವು ಏನಾಗ್ತಾವೆ, ಫ್ಯೂಸ್ ಆಗ್ತಾವೆ, ಒಂದಕ್ಕೊಂದು ಕೂಡಿಕೊಂಡು ಕೇವಲ 206 ಬೋನ್ಗಳು ಉಳ್ಕೊತಾವೆ. ಈ ನಂಬರ್ ತುಂಬಾ ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ಸ್ಕೆಲೆಟನ್ನ ಫಂಕ್ಷನ್ಗಳನ್ನ ನೋಡೋದಪ್ಪ ಅಂತಂದ್ರೆ ಸ್ಕೆಲೆಟಲ್ ಸಿಸ್ಟಮ್ ಯೂಸ್ ಸಪೋರ್ಟ್ ಟು ದ ಬಾಡಿ. ಹೌದು, ನಮಗೆ ಅದೊಂದು ಸಪೋರ್ಟನ್ನು ಕೊಡ್ತದೆ ಸ್ಕೆಲೆಟಲ್ ಸಿಸ್ಟಮ್ ಆಸ್ ಪಂಜರ, ಹೌದಾ. ಆಮೇಲೆ ಇಟ್ ಪ್ರೊಟೆಕ್ಟ್ಸ್ ದಿ ಇನ್ನರ್ ಆರ್ಗನ್ಸ್. ಓಕೆ, ಒಳಗೆ ಇರುವಂತಹ ಅಂದರೆ ದೇಹದ ಅಂಗಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡ್ತದೆ. ಈ ಒಳಗೆ ಇರುವಂಥ ಅಂಗಗಳು ಯಾವ್ಯಾವಪ್ಪ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಹಾರ್ಟ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು. ಓಕೆ, ಈ ಸ್ಟಮಕ್ ಆಗಿರ್ಬೋದು, ಲಿವರ್ ಆಗಿರ್ಬೋದು. ಹೀಗೆ ಇಂಥ ಇನ್ನರ್ ಆರ್ಗನ್ಗಳನ್ನ ಸಪೋರ್ಟ್ ಮಾಡುವಂಥ ಕೆಲಸ ಅಥವಾ ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಯಾವುದಪ್ಪ ಅಂದರೆ ಸ್ಕೆಲ್ಟನ್ದು. ಓಕೆ, ಆಮೇಲೆ ಟುಗೆದರ್ ವಿತ್ ಮಸಲ್ಸ್ ಇಟ್ ಗಿವ್ಸ್ ಬಾಡಿ ಇಟ್ಸ್ ಶೇಪ್. ಆವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ನಮ್ಮ ದೇಹಕ್ಕೆ ಒಂದು ಆಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ ಸ್ಕೆಲ್ಟನ್. ಆಮೇಲೆ ರೆಡ್ ಬ್ಲಡ್ ಸೆಲ್ಸ್ ಆ್ಯಂಡ್ ಸಮ್ ವೈಟ್ ಬ್ಲಡ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿ ಬೋನ್ ಮ್ಯಾರೋ. ಓಕೆ, ಅಂತಂದ್ರೆ ನಮ್ಮ ಕೆಂಪು ರಕ್ತ ಕಣಗಳನ್ನು ಮತ್ತು ಬಿಳಿ ರಕ್ತ ಕಣಗಳನ್ನ ಪ್ಲೇಟ್ಲೆಟ್ಸನ್ನು ಪ್ರೊಡ್ಯೂಸ್ ಎಲ್ಲಿ ಆಗ್ತಾವಪ್ಪ ಅಂತಂದ್ರೆ ಬೋನ್ ಮ್ಯಾರೋದಲ್ಲಿ ಆಗ್ತಾವೆ. ಅಂದರೆ ಮೂಳೆ ಮಜ್ಜೆ ಅನ್ನುವಂಥದ್ದಲ್ಲಿ ಏನೋ ಇವು ಉತ್ಪತ್ತಿ ಆಗ್ತಾವೆ, ತಯಾರಾಗ್ತಾವೆ. ಓಕೆ, ಅದರಲ್ಲೂ ಸ್ಪೆಸಿಫಿಕ್ಕಾಗಿ ಹೇಳೋದಾದ್ರೆ ಸ್ಪಾಂಜಿ ಬೋನ್, ಏನು ಹೇಳ್ರಿ, ಸ್ಪಾಂಜಿ ಬೋನ್ನಲ್ಲಿ ಇವು ಉತ್ಪತ್ತಿ ಆಗ್ತಾವೆ. ಓಕೆ, ಸ್ಪಾಂಜಿ ಬೋನ್. ಮುಂದೆ ಹೋಗೋಣ. ನಮ್ಮ ದೇಹದ ಒಳಗೆ ಇರುವಂತಹ ಮೂಳೆಗಳನ್ನ ನಾವು ಬರೀ ಗಣ್ಣಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ, ಹೌದಾ, ಆದರೆ ನಾವು ಫೀಲ್ ಮಾಡ್ಬೋದು. ಸೊ ಹೀಗಾಗಿ ಈ ಡಾಕ್ಟ್ರುಗಳು ನಮಗೆ ಏನಾದರೂ ಇಂಜುರಿ ಆದಾಗ ಮೂಳೆಗಳನ್ನ ನೋಡಲಿಕ್ಕೆ ಯಾವ ಮಷಿನನ್ನು ಯೂಸ್ ಮಾಡ್ತಾರಪ್ಪ ಅಂತಂದರೆ ಎಕ್ಸ್ರೇ ಮಷಿನನ್ನು ನೋಡ್ತಾರೆ, ಹೌದಾ. ನೀವು ನೋಡ್ಬೋದು, ಒಂದು ಕೈಯಲ್ಲಿ ಫ್ರ್ಯಾಕ್ಚರ್ ಆಗಿದೆ, ಅದರ ಎಕ್ಸ್ರೇ ಕಾರ್ಡ್ ಇದು ಅಥವಾ ಎಕ್ಸ್ರೇ ಫಿಲ್ಮ್ ಇದು, ಇಲ್ಲಿ ನೋಡ್ಬೋದು, ಇದು ಮೂಳೆ ಈ ಥರ ಮುರಿದಿದೆ. ಸೊ ಎಕ್ಸ್ರೇ ಮಷಿನ್ ಯೂಸ್ ಮಾಡಿಕೊಂಡು ನಾವು ಈ ಥರ ನೋಡ್ಬೋದು ಒಳಗಿನ ಮೂಳೆಗಳನ್ನ ಏನಾದರೂ ಇಂಜುರಿ ಆಗಿದೆಯೋ ಅಂಥೇಳಿ. ಇದು ಈ ಎರಡನೇ ಪಿಕ್ಚರು ಮುರಿದಿರುವಂತಹ ಕಾಲಿನ ಮೂಳೆ ಇದು. ಓಕೆ, ಸೊ ಇದು ಸಹ ನಮಗೆ ಕ್ವಶನಾಗಿ ಬರ್ಬೋದು. ವಿಚ್ ಡಿವೈಸ್ ಇಸ್ ಯೂಸ್ಡ್ ಟು ಸಿ ದಿ ಇನ್ನರ್ ಬೋನ್ಸ್ ಅಂತೇಳಿ. Okay, we can get photographs of bones by a machine called X-ray machine. Doctors use these photographs to examine the injuries and diseases of bones.
ಓಕೆ. ನೆಕ್ಸ್ಟ್ ಇಲ್ಲಿ ಬೋನ್ ಜಾಯಿಂಟ್ಸ್, ಕೀಲುಗಳು ಅಥವಾ ಸಂಧಿಗಳ ಬಗ್ಗೆ ಕಲಿಯೋಣ ಈಗ. ದ ಪ್ಲೇಸ್ ವೇರ್ 2 or more ಬೋನ್ಸ್ ಮೀಟ್ ಟುಗೆದರ್ ಇಸ್ ಕಾಲ್ಡ್ ಅ ಜಾಯಿಂಟ್. ಅಂತಂದ್ರೆ ಬೋನ್ಸ್ಗಳು ಎಲ್ಲಿ ನಾವು ಮೀಟ್ ಆಗ್ತಾವೆ ನೋಡ್ರಿ, ಆ ಜಾಗಕ್ಕೆ ನಾವು ಜಾಯಿಂಟ್ಸ್ ಅಂತ ಹೇಳ್ಬೋದು. ಓಕೆ, ಅಂದರೆ 2 ಅಥವಾ 3 ಬೋನ್ಗಳು ಎಲ್ಲಿ ಮೀಟ್ ಆಗ್ತಾವೆ ನೋಡ್ರಿ, ಅದಕ್ಕೆ ನಾವು ಕೀಲುಗಳು ಅಥವಾ ಸಂಧಿಗಳು ಅಂತ ಕರಿತೇವೆ. ದ ಪ್ಲೇಸ್ ವೇರ್ 2 or more ಬೋನ್ಸ್ ಮೀಟ್ ಟುಗೆದರ್ ಇಸ್ ಕಾಲ್ಡ್ ಅ ಜಾಯಿಂಟ್. ಇನ್ ಅವರ್ ಬಾಡಿ 5 types ಆಫ್ ಜಾಯಿಂಟ್ಸ್ ಆರ್ ಪ್ರೆಸೆಂಟ್. ಓಕೆ, ನಮ್ಮ ದೇಹದಲ್ಲಿ 5 ಥರನಾದಂತಹ ಕೀಲುಗಳು ಅಥವಾ ಸಂಧಿಗಳು ಅದಾವೆ. ಓಕೆ, ಈಗ ಅವುಗಳನ್ನ ಒಂದೊಂದಾಗಿ ಕಲಿತಾ ಹೋಗೋಣ. ಮೊದಲಿಗೆ ಅವು ಯಾವ್ಯಾವಪ್ಪ ಇದು ಕೀಲುಗಳು ಅಂತ ನೋಡೋದಾದರೆ, ಜಾಯಿಂಟ್ಗಳು ನೋಡೋದಾದರೆ, ಒಂದನೇದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಓಕೆ, ಅಂದರೆ ಗೋಲ ಮತ್ತು ಗುಳಿ ಕೀಲುಗಳು ಅಂತೇಳಿ. ಆಮೇಲೆ ಪಿವೋಟಲ್ ಜಾಯಿಂಟ್, ತಿರುಗಾಣಿ ಕೀಲು. ಹೈಂಜ್ ಜಾಯಿಂಟ್ ಅಂದರೆ ಬಿಜಾಗರಿ ಕೀಲುಗಳು. ಫಿಕ್ಸ್ಡ್ ಜಾಯಿಂಟ್ಸ್ ಅಂದರೆ ಸ್ಥಿರ ಕೀಲುಗಳು. ಗ್ಲೈಡಿಂಗ್ ಜಾಯಿಂಟ್ಸ್ ಅಂದರೆ ಜಾರುವಂತಹ ಕೀಲುಗಳು ಅಥವಾ ಒಂದರ ಮೇಲೆ ಒಂದು, ಏನು ಗ್ಲೈಡಿಂಗ್ ಜಾಯಿಂಟ್ಸ್ ಅಂತಂದ್ರೆ ಒಂದರ ಮೇಲೆ ಒಂದು ಈ ಥರ ಮೂಮೆಂಟ್ ಆಗ್ತಿರ್ತಾವೆ, ಅಂಥವಕ್ಕೆ ಗ್ಲೈಡಿಂಗ್ ಜಾಯಿಂಟ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಇದ್ರ ಬಗ್ಗೆ ಡೀಟೇಲಾಗಿ ಕಲಿತೀವಿ ನಾವು. ಇಲ್ಲಿ ನೀವು ನೋಡ್ಬೋದು ಟೈಪ್ಸ್ ಆಫ್ ಜಾಯಿಂಟ್ಸ್ ಅಂತೇಳಿ ಇಮೇಜ್ ಇದೆ ಇಲ್ಲಿ. ಪಿವೋಟ್ ಜಾಯಿಂಟ್ ಅಂದರೆ ಇದು ಕುತ್ತಿಗೆ ಭಾಗದಲ್ಲಿರುವಂಥ ಜಾಯಿಂಟು. ಆಮೇಲೆ ಸ್ಯಾಡಲ್ ಜಾಯಿಂಟ್ ಅಂತೇಳಿ ಇದು ಬೆರಳುಗಳ ನಡುವೆ ಇರುವಂಥ ಜಾಯಿಂಟ್. ಆಮೇಲೆ ಹೈಂಜ್ ಜಾಯಿಂಟ್ ಅನ್ನುವಂಥದ್ದು ಇದು ಮೊಣಕೈ ಮತ್ತು ಮೊಣಕಾಲಿನಲ್ಲಿರುವಂತಹ ಜಾಯಿಂಟ್ ಇದು. ಆಮೇಲೆ ಕಾಂಡಿಲಾಯ್ಡ್ ಜಾಯಿಂಟ್ ಅನ್ನುವಂಥದ್ದು ನಮ್ಮ ರಿಸ್ಟ್ನಲ್ಲಿ ಇರುವಂತಹ ಜಾಯಿಂಟು. ಓಕೆ, ಆಮೇಲೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಬರ್ತದೆ ನೋಡ್ರಿ ಇಲ್ಲಿ. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟು ಅದು ನಮ್ಮ ತೊಡೆಯ ಭಾಗದಲ್ಲಿ ಅಥವಾ ಹಿಪ್ ರೀಜನಲ್ಲಿರುವಂಥ ಜಾಯಿಂಟು. ಆಮೇಲೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟು ಈ ಥರ ಶೋಲ್ಡರ್ನಲ್ಲಿ ಸಹ ಇರ್ತದೆ. ಓಕೆ, ಆಮೇಲೆ ಪ್ಲೇನ್ ಜಾಯಿಂಟು ನಮ್ಮ ಪಾದಗಳಲ್ಲಿರುವಂಥ ಜಾಯಿಂಟು. ಓಕೆ, ಈ ಥರದಾದ ಜಾಯಿಂಟ್ಗಳು ಇದಾವೆ ನಮ್ಮ ಬಾಡಿಯಲ್ಲಿ. ಈಗ ಒಂದೊಂದಾಗಿ ಕಲಿತಾ ಹೋಗೋಣ. ಫಸ್ಟ್ ಒಂದು ಯಾವುದಪ್ಪ ಅಂತಂದ್ರೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳಿ. ಹೆಸರು ಹೇಳುವಂಗೆ ಗೋಲ ಮತ್ತು ಗುಳಿ ಕೀಲುಗಳು ಅಂಥೇಳಿ. ಮೊದಲಾಗಿ ಇದರ ಡಯಾಗ್ರಾಮನ್ನು ನೋಡೋಣ ನಾವಿಲ್ಲಿ. ಇಲ್ಲಿ ಹೆಂಗಿರ್ತದಪ್ಪ ಅಂತಂದ್ರೆ ಒಂದು ಬೋನು ಈ ಥರ ದುಂಡಾಕಾರದಲ್ಲಿ ಇರ್ತದೆ ಮತ್ತು ಇನ್ನೊಂದು ಬೋನಲ್ಲಿ ಈ ಥರ ಕುಳಿ ಇರ್ತದೆ. ಓಕೆ, ಕ್ಯಾವಿಟಿ ಇರ್ತದೆ. ಸೊ ಈ ಬೋನು ಇದರಲ್ಲಿ ಹೋಗಿ ಕೂತ್ಕೊಂಡು ಯಾವ ಡೈರೆಕ್ಷನ್ಸ್ ಬೇಕು ನೋಡಿ ನಮಗೆ ಆ ಡೈರೆಕ್ಷನಲ್ಲಿ ಮೂಮೆಂಟ್ ಮಾಡಲಿಕ್ಕೆ ಸಹಾಯನ ಮಾಡ್ತದೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಈ ಥರ ಇದಕ್ಕೆ ಕ್ಯಾವಿಟಿ ಅಂತ ಕರೀತಾರೆ. ಈ ಬೋನಿಗೆ ಇದು ದುಂಡಾಕಾರದಲ್ಲಿ ಇರ್ತದೆ. ಓಕೆ, ಇದು ಈ ಜಾಗದಲ್ಲಿ ಈ ಕುಳಿಯಲ್ಲಿ ಕುಳಿತುಕೊಂಡ್ರೆ ನಮಗೆ ಮೂಮೆಂಟು ಯಾವ ಡೈರೆಕ್ಷನ್ ಬೇಕು ನೋಡಿ ಆ ಡೈರೆಕ್ಷನ್ ಆಗ್ತದೆ. ಈ ನೋಡಿ ಬಾಣದ ಗುರುತುಗಳಿವೆ, ಈ ಡೈರೆಕ್ಷನ್ ಸಹ ಆಗ್ತದೆ. ಈ ಥರ ತಿರುಗು ಸಹ ಡೈರೆಕ್ಷನ್ಸ್ ಎಲ್ಲ ಆಗ್ತದೆ. ಓಕೆ, ಅಂದರೆ ಈ 4 ಡೈರೆಕ್ಷನ್ಗೆ ಮೂಮೆಂಟ್ ಮಾಡೋಕ್ಕೆ ಸಿಗ್ತದೆ. ಓಕೆ, ಈಗ ನಾನು ಇಲ್ಲಿ ಮೂಳೆಗಳನ್ನು ಕೊಟ್ಟಿರೋದು ಇದು ಎದುರ್ದಪ್ಪ ಅಂತಂದ್ರೆ ಒಂದು ತೊಡೆಯ ಭಾಗದ ರೀಜನ್ ಇದು. ಅಂದರೆ ಈ ಹಿಪ್ ರೀಜನ್ ಇರ್ತದೆ ನೋಡಿ, ಅಲ್ಲಿ ಮೀಟ್ ಆಗುವಂಥ ಈ ಹಿಪ್ ಬೋನು ಮತ್ತು ಈ ತೊಡೆಯ ಬೋನಿನ ಡಯಾಗ್ರಾಮ್ ಇದು. ಓಕೆ, ಇದು ಏನು ಬೋನ್ ಇದೆ ನೋಡಿ, ಇದು ನಮ್ಮ ಹಿಪ್ ರೀಜನಲ್ಲಿರುವಂಥ ಮೂಳೆ ಇದು. ಓಕೆ, ಆಮೇಲೆ ಇದಕ್ಕೆ ಫೀಮರ್ ಮೂಳೆ ಇದು. ಫೀಮರ್ ಅಂತಂದ್ರೆ ತೊಡೆಯ ಮೂಳೆ. ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದಪ್ಪ ಅಂತಂದ್ರೆ ಅದು ಫೀಮರ್. ಓಕೆ, ಆ ಫೀಮರ್ದು ಎಂಡ್ ಹೆಂಗಿತ್ತಪ್ಪ ಅಂತಂದ್ರೆ ರೌಂಡಾಗ ಇದೆ. ಓಕೆ, ದುಂಡಾಕಾರದಲ್ಲಿ ಇದೆ. ಸೊ ಈ ಥರ ದುಂಡಾಕಾರದಲ್ಲಿರೋದು ಈ ಹಿಪ್ ಬೋನಲ್ಲಿ ಹೋಗಿ ಸಿಗಾಕಿಕೊಂಡು, ಅಂದರೆ ಅದರಲ್ಲಿ ಹೋಗಿ ಜಾಯಿಂಟಾಗಿ ನಮಗೆ ಯಾವ ದಿಕ್ಕಿನಲ್ಲಿ ನಮಗೆ ಮೂಮೆಂಟ್ ಬೇಕು ನೋಡಿ ಆ ಥರ ಮೂಮೆಂಟ್ ಆಗ್ತದೆ. ಸೊ ಇಂಥ ಥರನಾದಂತಹ ಮೂಳೆಗಳಿಗೆ ಅಥವಾ ಜಾಯಿಂಟ್ಗಳಿಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಜಾಯಿಂಟ್ ಇನ್ ವಿಚ್ ರೌಂಡೆಡ್ ಎಂಡ್ ಆಫ್ ಒನ್ ಬೋನ್ ಫಿಟ್ಸ್ ಇಂಟು ದ ಕ್ಯಾವಿಟಿ ಆಫ್ ದ ಅದರ್ ಬೋನ್ಸ್. ಓಕೆ, ರೌಂಡೆಡ್ ಎಂಡು ಈ ಕ್ಯಾವಿಟಿ ಒಳಗೆ ಕುಟ್ಕೊಳ್ತದೆ ಅಂತ ಹೇಳ್ತಾರೆ ಅವರು. ಅಂದರೆ ದುಂಡಾಗಿರುವ ಒಂದು ಮೂಳೆಯ ತುದಿ ಮತ್ತೊಂದು ಮೂಳೆಯ ಕುಳಿ ಅಥವಾ ಟೊಳ್ಳಾದ ಜಾಗದಲ್ಲಿ ಜೋಡಣೆಯಾಗುತ್ತದೆ ಅಂಥೇಳಿ. ಓಕೆ, ಈಗ ನಾನು ಇಲ್ಲಿ ಮೇಲ್ಗಡೆ ಈ ಡಯಾಗ್ರಾಮ್ನಲ್ಲಿ ತೊಡೆಯ ರೀಸನ್ನಲ್ಲಿರುವಂಥ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟನ್ನು ತೋರಿಸಿದೆ. ಇದೇ ಥರದ ಜಾಯಿಂಟು ನಮ್ಮ ದೇಹದಲ್ಲಿ ಮತ್ತೆ ಎಲ್ಲಿ ಇರ್ತದಪ್ಪ ಅಂತಂದ್ರೆ ಈ ಶೋಲ್ಡರ್ನಲ್ಲಿ ಇರ್ತದೆ, ಭುಜದಲ್ಲಿ ಇರ್ತದೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಮಾರ್ಕ್ ಮಾಡಿದ್ದಾರೆ ರೆಡ್ದಿಂದ. ಇದೇನು ಪಾರ್ಟ್ ಇದೆ ನೋಡ್ರಿ, ಇದು ಕುಳಿ. ಇದು
ಓಕೆ, ಇದು ಕುಳಿ, ಯಾವುದ್ರದ್ದು ಇದು ಭುಜದ ಕುಳಿ. ಆಮೇಲೆ ಇದು ಏನು ಇದೆ ನೋಡ್ರಿ, ಇದೇನಿದೆ ನೋಡ್ರಿ ನಮ್ಮ ಅಪ್ಪರ್ ಆರ್ಮ್ದ ಏನಿದು ಬೋನ್ ಇದು. ಸೊ ಇದು ರೌಂಡ್ ಆಗಿದೆ. ಸೊ ಈ ರೌಂಡ್ ಆಗಿರುವಂಥದ್ದು ಈ ಭುಜದ ಏನು ಮೂಳೆ ಇದೆ ನೋಡ್ರಿ, ಅದರ ಕ್ಯಾವಿಟಿಯಲ್ಲಿ ಹೋಗಿ ಫಿಕ್ಸ್ ಆಗ್ತದೆ. ಹೌದಾ, ಫಿಟ್ ಆಗ್ತದೆ. ಸೊ ಹಾಗಾಗಿ ನಮಗೆ ಮೂಮೆಂಟ್ ಏನಾಗ್ತದೆ, ಈ ಥರ ಎಲ್ಲ ರೀಜನಲ್ಲಿ ನಮಗೆ ಮೂಮೆಂಟ್ ಸಿಗ್ತದೆ. ಹೌದಾ, ಎಲ್ಲ ಡೈರೆಕ್ಷನಲ್ಲಿ ನಮಗೆ ಮೂಮೆಂಟ್ ಸಿಗ್ತದೆ. ಸೊ ಈ ಥರನಾದಂಥ ಕುಳಿಗಳಿಗೆ ಈ ಥರನಾದಂತಹ ಕೀಲುಗಳಿಗೆ ನಾವು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳ್ತೀವಿ. ಗೋಲ ಮತ್ತು ಕುಳಿ ಕೀಲುಗಳು ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ನೋಡ್ಬೋದು ನೀವು, ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್ ಅಲೋ ಮೂಮೆಂಟ್ ಇನ್ ಆಲ್ ಡೈರೆಕ್ಷನ್ಸ್ ಅಂತೇಳಿ. ಹೌದಾ, ಆಮೇಲೆ ಜಾಯಿಂಟ್ಸ್ ಬಿಟ್ವೀನ್ ಅಪ್ಪರ್ ಆರ್ಮ್ ಆ್ಯಂಡ್ ಶೋಲ್ಡರ್, ಥೈ ಆ್ಯಂಡ್ ಹಿಪ್ ಎಕ್ಸಾಂಪಲ್ ಸಿಗಾಗ್ತವೆ. ಓಕೆ, ತೊಡೆ ಮತ್ತು ಸೊಂಟದ ಮೂಳೆ ನಡುವೆ ಮತ್ತು ಭುಜ ಮತ್ತು ನಮ್ಮ ಅಪ್ಪರ್ ಆರ್ಮ್ ನಡುವೆ ಏನು ಜಾಯಿಂಟ್ ಇರ್ತಾವೆ ನೋಡ್ರಿ, ಅವಕ್ಕೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಜಾಯಿಂಟ್ ಹೋಗೋಣ. ಈ ಜಾಯಿಂಟಿಗೆ ಏನಂತ ಕರಿತಾರಪ್ಪ ಅಂತಂದ್ರೆ ಪಿವೋಟಲ್ ಜಾಯಿಂಟ್ ಅಥವಾ ತಿರುಗಾಣಿ ಕೀಲು ಅಂತೇಳಿ. ಓಕೆ, ಮೊದಲನೇದಾಗಿ ಡಯಾಗ್ರಾಮ್ ನೋಡ್ಬಿಡೋಣ. ಈ ತಿರುಗಾಣಿ ಕೀಲು ಅಥವಾ ಪಿವೋಟ್ ಜಾಯಿಂಟ್ ಎಲ್ಲಿರ್ತದಪ್ಪ ಅಂತಂದ್ರೆ ನಮ್ಮ ಗೋಣು ಅಥವಾ ಕುತ್ತಿಗೆ ಈ ವರ್ಟಿಬಲ್ ಕಾಲಮ್ ಅಂದರೆ ಬೆನ್ನು ಮೂಳೆಗೆ ಎಲ್ಲಿ ಜಾಯಿಂಟ್ ಆಗಿರ್ತದೆ ನೋಡ್ರಿ, ಅಲ್ಲಿ ಪಿವೋಟಲ್ ಜಾಯಿಂಟ್ ಅಂತ ಕರೀತಾರೆ. ಅಂದರೆ ಈ ವರ್ಟಿಬಲ್ ಕಾಲಮ್ದ ಎರಡು ಭಾಗಗಳನ್ನ ಇದು ಒಳಗೊಂಡಿರ್ತದೆ. ಇಲ್ಲಿ ಗುಲಾಬಿ ಬಣ್ಣದಿಂದ ನೀವು ನೋಡ್ಬೋದು ಈ ವರ್ಟಿಬಲ್ ಕಾಲಮ್ನ ಎರಡು ಭಾಗಗಳು, ಅಂದರೆ ಇವಕ್ಕೆ ವರ್ಟಿಬ್ರೆ ಅಂತ ಹೇಳ್ತಾರೆ. ಒಂದೊಂದು ಪಾರ್ಟ್ಗೂ ಎರಡು ವರ್ಟಿಬ್ರೆಗಳನ್ನ ಇದು ಒಳಗೊಂಡಿರ್ತದೆ. ಸೊ ಈ ಪಿವೋಟಲ್ ಜಾಯಿಂಟದ ಏನು ಮೂಮೆಂಟ್ ಹೆಂಗಿರ್ತದಪ್ಪ ಅಂತಂದ್ರೆ ಮುಂದಕ್ಕೆ ಮತ್ತು ಹಿಂದಕ್ಕೆ ಇರ್ತದೆ, ಆಮೇಲೆ ಎಡಕ್ಕೆ ಮತ್ತು ಬಲಕ್ಕೆ ಇರ್ತದೆ. ಹೌದಾ, ಈ ಪಿವೋಟ್ ಜಾಯಿಂಟದ್ದು ಚಲನೆ ಇಲ್ಲಿ ನೋಡ್ಬೋದು ನೀವು, ಎಡಕ್ಕೆ ಮತ್ತು ಬಲಕ್ಕೆ ಈ ಥರ ಇರ್ತದೆ, ಮತ್ತು ಮುಂದಕ್ಕೆ ಮತ್ತು ಹಿಂದಕ್ಕೆ ಇರ್ತದೆ. ತಲೆಯನ್ನು ನಾವು ಭಾಗಿಸ್ತೀವಿ ನೋಡ್ರಿ, ಅದೇ ಪಿವೋಟಲ್ ಜಾಯಿಂಟು. ನೋಡ್ರಿ ಇಲ್ಲಿ, ದ ಜಾಯಿಂಟ್ ವೇರ್ ಅವರ್ ನೆಕ್ ಜಾಯಿನ್ಸ್ ದಿ ಹೆಡ್ ಇಸ್ ಅ ಪಿವೋಟಲ್ ಜಾಯಿಂಟ್. ಓಕೆ, ನಮ್ಮ ಹೆಡ್ ಎಲ್ಲಿ ನೆಕ್ಕಿಗೆ ಜಾಯಿನ್ ಆಗ್ತದೆ ನೋಡ್ರಿ, ಅದೇ ಪಿವೋಟಲ್ ಜಾಯಿಂಟ್ ಅಂತೇಳಿ. ಇಟ್ ಅಲೋಸ್ ಅಸ್ ಟು ಟರ್ನ್ ಅವರ್ ಹೆಡ್ ಟು ಅವರ್ ರೈಟ್ ಆರ್ ಲೆಫ್ಟ್ ಆ್ಯಂಡ್ ಬೆಂಡ್ ಅವರ್ ಹೆಡ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಓಕೆ, ಮುಂದೆ ಮತ್ತು ಹಿಂದೆ ಬಾಗಿಸಲು, ಎಡಕ್ಕೆ ಮತ್ತು ಬಲಕ್ಕೆ ತಿರುಗಿಸಲು ಪಿವೋಟಲ್ ಜಾಯಿಂಟ್ ಏನಾಗ್ತದೆ, ಹೆಲ್ಪ್ ಮಾಡ್ತದೆ ನಮಗೆ. ನೆಕ್ಸ್ಟ್ ಜಾಯಿಂಟ್ ಬರೋದು ಯಾವುದಪ್ಪ ಅಂತಂದ್ರೆ ಹೈಂಜ್ ಜಾಯಿಂಟ್ ಅಥವಾ ಬಿಜಾಗರಿ ಕೀಲುಗಳು ಅಂಥೇಳಿ. ಇದರ ಮೂಮೆಂಟ್ನು ಸಹ ಮೊದಲು ಡಯಾಗ್ರಾಮಿಂದ ನೋಡ್ಬಿಡೋಣ ನಾವು. ಇಲ್ಲಿ ನೋಡ್ಬೋದು ನೀವು, ಈ ಬಾಣದ ಗುರುತಿದೆ, ಅಂದರೆ ಈ ಬಾಣದ ಗುರುತು ಒಂದೇ ಸೈಡ್ ಇದೆ. ಓಕೆ, ಅಂದರೆ ಹಿಂದಕ್ಕೆ ಮತ್ತು ಮುಂದಕ್ಕೆ. ಇದು ಈ ಥರ ಸೈಡು ಏನು ಮೂಮೆಂಟ್ ಆಗೋದಿಲ್ಲ, ಬದಲಿಗೆ ಕೇವಲ ಹಿಂದಕ್ಕೆ ಮತ್ತು ಮುಂದಕ್ಕೆ ಆಗ್ತದೆ. ಸೊ ಇಂಥ ಥರದ ಜಾಯಿಂಟ್ಗಳಿಗೆ ನಾವೇನಂತ ಕರಿತೀವಿ, ಹೈಂಜ್ ಜಾಯಿಂಟ್ ಅಂತ ಕರಿತೀವಿ ಅಥವಾ ಬಿಜಾಗರಿ ಕೀಲುಗಳು ಅಂತ ಕರಿತೀವಿ. ಹೌದಾ, ಇವು ಎಲ್ಲೆಲ್ಲಿ ಕಾಣ್ಬೋದಪ್ಪ ನಾವು, ಒಂದೇ ಕಡೆ ಮೂಮೆಂಟ್ ಆಗೋದು, ಅಂದರೆ ಒಂದೇ ದಿಕ್ಕಿನಲ್ಲಿ ಮೂಮೆಂಟ್ ಆಗುವಂಥ ಕೀಲುಗಳನ್ನ ನಾವು ಫಾರ್ ಎಕ್ಸಾಂಪಲ್ ಎಲ್ಬೋಗಳಲ್ಲಿ ಕಾಣ್ಬೋದು, ಅಂದರೆ ಮೊಣಕೈ ಮತ್ತು ಮೊಣಕಾಳುಗಳಲ್ಲಿ ನಾವು ಕಾಣ್ಬೋದು. ಇಲ್ಲಿ ಡಯಾಗ್ರಾಮ್ ಇದೆ ನೋಡ್ರಿ. ಇಲ್ಲಿ ಈ ಹೈಂಜ್ ಜಾಯಿಂಟ್ ಅಂತ ಎದಕ್ಕೆ ನೇಮ್ ಬಂತಪ್ಪ ಅಂತಂದರೆ ಹೈಂಜ್ ಅಂತಂದ್ರೆ ಇದು ನಮ್ಮ ಬಾಗಿಲ ನಡುವೆ ಇರ್ತದೆ ನೋಡ್ರಿ ಹೈಂಜು, ಈ ಥರದಂಥ ಪಾರ್ಟು, ಅದಕ್ಕೆ ಹೈಂಜ್ ಅಂತ ಕರೀತಾರೆ. ಸೊ ಆ ಬಾಗಿಲು ಹೇಗೆ ಮೂಮೆಂಟ್ ಆಗ್ತದೆ ನೋಡ್ರಿ ಒಂದೇ ಕಡೆ, ಹಾಗೆ ಈ ಕೀಲುಗಳು ಒಂದೇ ಕಡೆ ಮೂಮೆಂಟ್ ಆಗ್ತದೆ. ಓಕೆ, ಇದಕ್ಕೆ ಹೈಂಜ್ ಜಾಯಿಂಟ್ಗಳು ಅಂತಾರೆ. ಫಾರ್ ಎಕ್ಸಾಂಪಲ್ ಮೊಣಕಾಲು ನೋಡ್ರಿ, ಮೊಣಕಾಲು ನಮ್ಮದು ಒಂದು ನೆಟ್ಟಗೆ ಇರ್ತದೆ, ಇಲ್ಲಪ್ಪ ಅಂತಂದ್ರೆ ಈ ಥರ ಮಣಿತದೆ. ಓಕೆ, ಅದು ಈ ಸೈಡ್ ಅದು ಮನೆಯೋದಿಲ್ಲ. ಓಕೆ, ಉಲ್ಟಾ ದಿಕ್ಕಿನಲ್ಲಿ ಅದು ಮನೆಯೋದಿಲ್ಲ. ಇದಕ್ಕೆ ಹೈಂಜ್ ಜಾಯಿಂಟ್ ಅಂತ ಹೇಳ್ತಾರೆ. ಯಾಕಂದರೆ ಇದ್ರ ಒಂದೇ ಕಡೆ ಡೈರೆಕ್ಷನ್ ಇದೆ, ಒಂದೇ ಕಡೆ ಇದೆ, ಒಂದೇ ಕಡೆ ಇದು ಮಣಿತದೆ. ಓಕೆ, ಇದು ಒಂದು ಮೊಣಕಾಲದ್ದು. ನೆಕ್ಸ್ಟ್ ನಮ್ಮ ಮೊಣಕೈಯಲ್ಲಿ ಸಹ ಹೀಗೆ ಆಗ್ತದೆ ನೋಡ್ರಿ. ಇದನ್ನು ನಾವು ಕೇವಲ ಇದು ಹಿಂಗೆ ಸ್ಟ್ರೇಟ್ ಇರ್ತದೆ, ಆಮೇಲೆ ಇದನ್ನು ನಾವು ಈ ದಿಕ್ಕಿನಲ್ಲಿ ನಾವು ಏನೋ ಬಾಗಿಸ್ಬೋದು, ಬದಲಾಗಿ ಈ ದಿಕ್ಕಿನಲ್ಲಿ ನಮಗೆ ಬಾಗಿಸೋಕ್ಕೆ ಬರೋದಿಲ್ಲ. ಓಕೆ, ಸೊ ಈ ಥರ ಒಂದೇ ದಿಕ್ಕಿನಲ್ಲಿ ಮೂಮೆಂಟ್ ಇರೋದಕ್ಕೆ ಕಾರಣಕ್ಕೆ ಇದಕ್ಕೆ ನಾವು ಹೈಂಜ್ ಜಾಯಿಂಟ್ ಅಂತ ಹೇಳ್ತೇವೆ. ಇಲ್ಲಿ ನೋಡ್ಬೋದು ನೀವು, ಈ ಥರ ಇಲ್ಲಿಯೂ ಸಹ ಒಂದು ಬಾಲ್ ಗತೆ, ಅಂದರೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟಲ್ಲಿ ನೋಡಿದಾಗ ಈ ಥರ ಕುಳಿ ಇದೆ. ಓಕೆ, ಮತ್ತು ಇಲ್ಲಿ ಈ ಥರ ರೌಂಡೆಡ್ ಎಂಡ್ ಇರುವಂತಹ ಇನ್ನೊಂದು ಬೋನ್ ಇದೆ. ಬಟ್ ಇಲ್ಲಿ ಎಲ್ಲ ಡೈರೆಕ್ಷನಲ್ಲಿ ಮೂಮೆಂಟ್ ಆಗೋದಿಲ್ಲ, ಬದಲಿಗೆ ಒಂದೇ ದಿಕ್ಕಿನಲ್ಲಿ ಮೂಮೆಂಟ್ ಆಗ್ತದೆ. ಸೊ ಇವಕ್ಕೆ ನಾವು ಹೈಂಜ್ ಜಾಯಿಂಟ್ ಅಂತ ಹೇಳ್ತೀವಿ.
ಓಕೆ. ಹೈಂಜ್ ಜಾಯಿಂಟ್ ಈಸ್ ಫೌಂಡ್ ಇನ್ ದಿ ಫಿಂಗರ್ಸ್, ಎಲ್ಬೋ ಆ್ಯಂಡ್ ನೀ. ಇಟ್ ಅಲೋಸ್ ಮೂಮೆಂಟ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಓಕೆ, ನಮ್ಮ ಬೆರಳುಗಳಲ್ಲಿ ಸಹ ನಾವು ಹೈಂಜ್ ಜಾಯಿಂಟನ್ನು ಕಾಣ್ತೇವೆ. ನೆಕ್ಸ್ಟ್ ಫಿಕ್ಸ್ಡ್ ಜಾಯಿಂಟ್ಸ್ ಅಂತ ಬರ್ತದೆ. ಓಕೆ, ಫಿಕ್ಸ್ಡ್ ಜಾಯಿಂಟ್ ಅಂದರೆ ಏನಪ್ಪ, ಅವು ಫಿಕ್ಸ್ ಆಗಿರ್ತಾವೆ ಅಂತ ಅರ್ಥ, ಸ್ಥಿರವಾಗಿರ್ತಾವೆ, ಮೂಮೆಂಟ್ ಆಗೋದಿಲ್ಲ ಬೋನ್ಗಳು. ಅಂಥ ಬೋನ್ಗಳಿಗೆ ನಾವೇನು ಕರಿತೀವಿ, ಫಿಕ್ಸ್ಡ್. ಅಂಥ ಬೋನ್ಗಳನ್ನು ಒಳಗೊಂಡಂತಹ ಜಾಯಿಂಟ್ಗಳಿಗೆ ಫಿಕ್ಸ್ಡ್ ಜಾಯಿಂಟ್ಗಳಂತ ಕಲಿತೇವೆ. ನೋಡಿರಿ, ಫಿಕ್ಸ್ಡ್ ಜಾಯಿಂಟ್ ಇಲ್ಲದವು ಇದು ನಮ್ಮ ತಲೆಯ ಬುರುಡೆ. ಹೌದಾ, ತಲೆಯ ಬುರುಡೆ ಇದು. ಸೊ ಇಲ್ಲಿರುವಂಥ ಬೋನ್ಗಳು ಫಿಕ್ಸ್ ಇದ್ದಾವೆ, ಅಂದರೆ ಚಲನೆಗಳನ್ನ ಮಾಡೋದಿಲ್ಲ. ಹೌದಾ, ಈ ಥರದ ಬೋನ್ಗಳಿಗೆ ನಾವು ಫಿಕ್ಸ್ಡ್ ಜಾಯಿಂಟ್ ಅಂತ ಕರಿತೀವಿ. ಒಂದನೇದು ಕ್ರೇನಿಯಮ್ ಬೋನ್ಸ್ ಅಂತ ಹೇಳಿ. ಹೌದಾ, ಇದು ಏನಿರ್ತಾವೆ, ಇದು ಕ್ರೇನಿಯಮ್ ಬೋನ್ಸ್ ಇದು. ಓಕೆ, ಇದರ ಕಾರ್ಯಗಳೇನಪ್ಪ ಕ್ರೇನಿಯಮ್ ಬೋನ್ಸ್ ಅಂತಂದ್ರೆ ನಮ್ಮ ಬ್ರೈನನ್ನು, ಮೆದುಳನ್ನು ಇದು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡ್ತದೆ. ಆಮೇಲೆ ಈ ನಮ್ಮ ಸ್ಕಲ್ಲಲ್ಲಿ, ಅಂದರೆ ತಲೆ ಬುರುಡೆಯಲ್ಲಿ ಇನ್ನೊಂದು ಫಿಕ್ಸ್ಡ್ ಜಾಯಿಂಟ್ ಇದೆ. ಅದು ಯಾವುದಪ್ಪ ಅಂತಂದ್ರೆ ಅಪ್ಪರ್ ಜಾ. ಓಕೆ, ಈ ಮೇಲ್ದವಡೆ ಮೂಮೆಂಟ್ ಆಗೋದಿಲ್ಲ. ಹೌದಾ, ಇದು ಸಹ ಒಂದು ಫಿಕ್ಸ್ಡ್ ಜಾಯಿಂಟ್. ಬಟ್ ಈ ಕೆಳದವಡೆ ಮೂಮೆಂಟ್ ಆಗ್ತದೆ. ಸೊ ಹಾಗಾಗಿ ನಾವು ಮಾತಾಡ್ಬೋದು, ಹಾಡಾಡ್ಬೋದು, ಊಟವನ್ನು ಮಾಡ್ಬೋದು. ಓಕೆ, ಆಹಾರವನ್ನು ಅಗಿಬೋದು. ಸೊ ಈ ಕೆಳಗಡೆ ಬೋನ್ ಇರುತ್ತೆ ನೋಡ್ರಿ, ಇದು ಫಿಕ್ಸ್ಡ್ ಜಾಯಿಂಟ್ ಅಲ್ಲ, ಬದಲಿಗೆ ಮೇಲ್ಗಡೆ ಬೋನ್ ಇದೆ ಅಥವಾ ಮೇಲ್ದವಡೆ ಇದೆ ನೋಡ್ರಿ, ಇದು ಫಿಕ್ಸ್ಡ್ ಜಾಯಿಂಟ್. ಓಕೆ, ನೋಡ್ರಿ, ಫಿಕ್ಸ್ಡ್ ಜಾಯಿಂಟ್ಸ್ ಆರ್ ದೋಸ್ ವಿಚ್ ಡು ನಾಟ್ ಅಲೋ ಮೂಮೆಂಟ್. ಎಕ್ಸಾಂಪಲು ಜಾಯಿಂಟ್ಸ್ ಆಫ್ ಕ್ರೇನಿಯಮ್, ಅಪ್ಪರ್ ಜಾ. ಓಕೆ, ಮೇಲ್ದವಡೆ ಮೂಳೆ ಮತ್ತು ತಲೆಯ ಮೂಳೆಗಳು ಫಿಕ್ಸ್ಡ್ ಜಾಯಿಂಟ್ಗೆ ಉದಾಹರಣೆಗಳು. ಓಕೆ, ನೀವು ಇಲ್ಲಿ ಫಿಕ್ಸ್ಡ್ ಜಾಯಿಂಟ್ ನೋಡ್ಬೋದು. ಇದು ರಿಯಲ್ ಇಮೇಜು ಬುರುಡೆದ್ದು. ಈ ಥರ ಫಿಕ್ಸ್ ಆಗಿರುವಂಥ ಜಾಯಿಂಟ್ಗಳನ್ನು ನೋಡ್ಬೋದು ನೀವು. ಆಮೇಲೆ ಇದು ಅಪ್ಪರ್ ಜಾ, ಇದು ಸಹ ಒಂದು ಫಿಕ್ಸ್ಡ್ ಜಾಯಿಂಟ್. ಮುಂದೆ ಹೋಗೋಣ ಈಗ ಗ್ಲೈಡಿಂಗ್ ಜಾಯಿಂಟ್ಸ್ ಅಂತೇಳಿ. ಓಕೆ, ಒಂದರ ಮೇಲೆ ಒಂದು ಬೋನಿನ ಮೇಲೆ ಇನ್ನೊಂದು ಬೋನು ಸ್ಲೈಡ್ ಆಗುವಂಥ ಜಾಯಿಂಟ್ ಇದು. ಓಕೆ, ದೀಸ್ ಅಲೋ ಓನ್ಲಿ ಎ ಲಿಮಿಟೆಡ್ ಅಮೌಂಟ್ ಆಫ್ ಮೂಮೆಂಟ್. ಎಕ್ಸಾಂಪಲ್ ಜಾಯಿಂಟ್ಸ್ ಆಫ್ ಬ್ಯಾಕ್ ಬೋನ್ ಅಂತಿದೆ. ಓಕೆ, ನಮ್ಮ ಬೆನ್ನು ಮೂಳೆಯಲ್ಲಿರುವಂಥ ಏನು ಜಾಯಿಂಟ್ಸ್ ಅದು ನೋಡಿ, ಅವು ಸ್ಲೈಟ್ ಮೂಮೆಂಟ್ ಅಲೋ ಮಾಡ್ತಾವೆ. ಓಕೆ, ಸೊ ಅಂತಹ ಏನು ಜಾಯಿಂಟಿಗೆ ನಾವು ಗ್ಲೈಡಿಂಗ್ ಜಾಯಿಂಟ್ ಅಂತ ಕರಿಬೋದು. ಓಕೆ, ಇಲ್ಲೇನು ಇದೇ ನೋಡಿದ್ವಿ, ಇದು ಬ್ಯಾಕ್ ಬೋನ್ ಅಥವಾ ಬೆನ್ನು ಮೂಳೆ. ಹೌದಾ, ಈ ಬ್ಯಾಕ್ ಬೋನ್ಗಳಲ್ಲಿ ರಿಂಗ್ಗಳಿರ್ತಾವೆ. ಈ ಥರ ಒಂದೊಂದೊಂದು ರಿಂಗ್ಗಳು ಇರ್ತಾವೆ. ಈ ರಿಂಗ್ಗಳಿಗೆ ನಾವು ಏನು ಕರಿತೀವಪ್ಪ ಅಂತಂದ್ರೆ ವರ್ಟಿಬ್ರೇ ಅಂತ ಕರಿತೇವೆ. ಓಕೆ, ವರ್ಟಿಬ್ರೇ ಅಂತ ಕರಿತೇವೆ. ಸೊ ಈ ವರ್ಟಿಬ್ರೇ ಎಷ್ಟು ಅದಾವಪ್ಪ ಅಂದ್ರೆ ಟೋಟಲಾಗಿ 33 ಇದಾವೆ. ಓಕೆ, ಇದ್ರ ಬಗ್ಗೆ ಡೀಟೇಲಾಗಿ ಬೆನ್ನು ಮೂಳೆ ಬಗ್ಗೆ ಡಿಸ್ಕಸ್ ಮಾಡುವಾಗ ಹೇಳ್ತೀನಿ. ಬಟ್ ಈಗ ತಿಳ್ಕೊಳ್ಳಿ, ಟೋಟಲಾಗಿ 33 ಇರ್ತಾವೆ. ಇವು ಸ್ಲೈಟ್ ಮೂಮೆಂಟನ್ನು ಮಾಡ್ತಾವೆ. ನಾವು ಬಗ್ಗಿದ್ದಾಗ ಎದ್ದಾಗ ಮೂಮೆಂಟ್ ಏನಾಗ್ತದೆ ನೋಡ್ರಿ, ಅಂತಹ ಮೂಮೆಂಟ್ ಅಥವಾ ಅಂತಹ ಜಾಯಿಂಟ್ಗಳಿಗೆ ಗ್ಲೈಡಿಂಗ್ ಜಾಯಿಂಟ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಏನು ಕಾರ್ಪಲ್ ಬೋನ್ಸ್ ಅಂತ ಇದೆ, ರಿಬ್ ಕೇಜ್ ಅಂತ ಇದೆ. ನೆಕ್ಸ್ಟ್ ಹಾಗೆ ದ ಬ್ಯಾಕ್ ಬೋನ್ ಅಂತ ಇದೆ, ಶೋಲ್ಡರ್ ಬೋನ್ಸ್ ಅಂತ ಇದ್ದಾವೆ, ಹಿಪ್ ಬೋನ್ಸ್ ಅಂತ ಇದ್ದಾವೆ. ಹೌದಾ, ಸೊ ಇವುದ್ರ ಎಲ್ಲದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾಕಂದರೆ ವಿಡಿಯೋ ಆಲ್ರೆಡಿ ಈಗ 20 ನಿಮಿಷದಾಗಿದೆ. ಸೊ ವಿಡಿಯೋ ತುಂಬ ಲೆಂತ್ ಆಗ್ತದೆ. ಸೊ ಇವುಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.